ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಸ್ಮಾಲ್ ಇನ್ಫಾರ್ಮೇಷನ್ ಕನ್ನಡಿಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. SBI ಅವರ ಕಡೆಯಿಂದ ಕ್ಲರ್ಕ್ಗೆ ರಿಕ್ರೂಟ್ಮೆಂಟ್ ಕರೆದಿದ್ದಾರೆ. 13,735 ಪೋಸ್ಟನ್ನು ರಿಕ್ರೂಟ್ಮೆಂಟ್ ಮಾಡಲಾಗಿದೆ. ಇದಕ್ಕೆ ಏನೆಲ್ಲ ಅರ್ಹತೆಗಳಿರಬೇಕು, ಏನೆಲ್ಲ ಕ್ವಾಲಿಫಿಕೇಷನ್ ಇರಬೇಕು ಅಂತ ನೋಡ್ತಾ ಹೋಗೋಣ. ಯಾವಾಗಿಂದ ಎಕ್ಸಾಮ್ ಇರುತ್ತದೆ, ಇದಕ್ಕೆ ಎಕ್ಸಾಮ್ ಪ್ಯಾಟರ್ನ್ ಯಾವ ರೀತಿ ಇರುತ್ತೆ ಅಂತ ಎಲ್ಲವನ್ನು ನೋಡ್ತಾ ಹೋಗೋಣ. ಬನ್ನಿ ಸ್ನೇಹಿತರೆ, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಎಕ್ಸಾಮ್ ಫೀಸ್ ಬಂದುಬಿಟ್ಟು ಇಲ್ಲಿ ಜನರಲ್ ಮತ್ತು OBC ಅವರಿಗೆ ಬಂದುಬಿಟ್ಟು ಇಲ್ಲಿ 750 ರೂಪಾಯಿ ಇರುತ್ತದೆ ಮತ್ತು SC ST ಅವರಿಗೆ ಫ್ರೀ ಇರುತ್ತದೆ. ಯಾವುದೇ ರೀತಿಯ ಎಕ್ಸಾಮ್ ಫೀಸನ್ನು ಇಲ್ಲಿ ಕೊಟ್ಟಿರುವುದಿಲ್ಲ. ಎಕ್ಸಾಮ್ ಫೀ ಫ್ರೀ ಇರುತ್ತದೆ SC ST ಅವರಿಗೆ. ಇಲ್ಲಿ ಅರ್ಜಿ ಸಲ್ಲಿಸಲು ಪ್ರಾರಂಭ ದಿನಾಂಕ 17/12/2024ರಿಂದ ಅರ್ಜಿಗಳು ಪ್ರಾರಂಭವಾಗಿದೆ ಮತ್ತು ಕೊನೆಯ ದಿನಾಂಕ ಬಂದುಬಿಟ್ಟು 17/1/2025ರಂದು ಇದು ಲಾಸ್ಟ್ ದಿನಾಂಕವಾಗಿರುತ್ತದೆ. ನೀವು ಅದರೊಳಗಾಗಿ ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತದೆ. ಇಲ್ಲಿ ಎಕ್ಸಾಮ್ ಬಂದುಬಿಟ್ಟು ಪ್ರಿಲಿಮಿನರಿ ಎಕ್ಸಾಮ್ ಬಂದುಬಿಟ್ಟು ಇದು ಫೆಬ್ರವರಿ 2025ರೊಳಗೆ ಫೆಬ್ರವರಿ ಒಳಗೆ ಎಕ್ಸಾಮನ್ನು ಮಾಡುತ್ತಾರೆ. ಅದೇ ರೀತಿ ಮೇನ್ಸ್ ಎಕ್ಸಾಮ್ ಬಂದುಬಿಟ್ಟು ಮಾರ್ಚ್ ಮತ್ತು ಏಪ್ರಿಲ್ ತಿಂಗಳಿನಲ್ಲಿ ಮೇನ್ಸ್ ಎಕ್ಸಾಮನ್ನು ನಡೆಸುತ್ತಾರೆ. ಅದೇ ರೀತಿ ಬಂದುಬಿಟ್ಟು ಏಜ್ ಮೆನ್ಷನ್ ಮಾಡಿದ್ದಾರೆ ಸ್ನೇಹಿತರೆ. ಇಲ್ಲಿ ಮಿನಿಮಮ್ ಏಜ್ ಬಂದುಬಿಟ್ಟು 20 ವರ್ಷ ಮತ್ತು ಮ್ಯಾಕ್ಸಿಮಮ್ ಏಜ್ ಬಂದುಬಿಟ್ಟು 28 ವರ್ಷ ವಯಸ್ಸಾಗಿರುತ್ತದೆ. ಇಲ್ಲಿ ಕನಿಷ್ಠ ವಯಸ್ಸು ಬಂದು 20 ಮತ್ತು ಗರಿಷ್ಠ ವಯಸ್ಸು ಬಂದುಬಿಟ್ಟು 28 ವರ್ಷ ಮೆನ್ಷನ್ ಮಾಡಿರುತ್ತಾರೆ. ಇಲ್ಲಿ 1996ರ ನಂತರ ಹುಟ್ಟಿದವರು ಇದಕ್ಕೆ ಅಪ್ಲೈ ಮಾಡಬೇಕು ಮತ್ತು 2004ರ ಒಳಗೆ ಹುಟ್ಟಿದವರು ಇದಕ್ಕೆ ಅಪ್ಲೈ ಮಾಡಲು ಅರ್ಹರಾಗಿರುತ್ತಾರೆ ಮತ್ತು ಇದಕ್ಕೆ ಕ್ವಾಲಿಫಿಕೇಷನ್ ಡಿಗ್ರಿ ಆಗಿರಬೇಕು. ಯಾವುದೇ ಪದವಿಯನ್ನು ಮುಗಿಸಿದವರು ಇದಕ್ಕೆ ಅಪ್ಲೈಯನ್ನು ಮಾಡಬಹುದು ಮತ್ತು ವೇಕೆನ್ಸಿ ಬಂದುಬಿಟ್ಟು ಕರ್ನಾಟಕಕ್ಕೆ 50 ವೇಕೆನ್ಸಿಯನ್ನು ಕೊಟ್ಟಿರುತ್ತಾರೆ. ಇಲ್ಲಿ ಬೇರೆ ಬೇರೆ ರಾಜ್ಯದಲ್ಲಿ ಬೇರೆ ಬೇರೆ ವೇಕೆನ್ಸಿಗಳು ಇಲ್ಲಿ ಮೆನ್ಷನ್ ಮಾಡಿರುತ್ತಾರೆ. ಬನ್ನಿ ಸ್ನೇಹಿತರೆ, ಇಲ್ಲಿ ಎಕ್ಸಾಮ್ ಪ್ಯಾಟರ್ನ್ ಯಾವ ರೀತಿ ಇರುತ್ತೆ ಅಂತ ನೋಡ್ತಾ ಹೋಗೋಣ. ಕ್ಲರ್ಕ್ ಪೋಸ್ಟ್ ಬಂದುಬಿಟ್ಟು ಇದು ಪದವಿ ಮುಗಿದವರು ಇದಕ್ಕೆ ಅಪ್ಲೈ ಮಾಡಬಹುದು. ಇದಕ್ಕೆ 2 ಪೇಪರನ್ನು ಮಾಡಲಾಗಿದೆ, ಒಂದು ಪ್ರಿಲಿಮ್ಸ್ ಮತ್ತು ಮೇನ್ಸ್. ಪ್ರಿಲಿಮ್ಸ್ಗೆ ಇಲ್ಲಿ 100 ಪ್ರಶ್ನೆಗಳು ಇರುತ್ತದೆ, ಅದಕ್ಕೆ ಒಂದಕ್ಕೆ 1 ಅಂಕ. ಇಲ್ಲಿ 100 ಪ್ರಶ್ನೆಗೆ 100 ಅಂಕಗಳು ಇರುತ್ತದೆ. ಇದಕ್ಕೆ 1 ಅವರ್ ಟೈಮನ್ನು ಮೆನ್ಷನ್ ಮಾಡಿರುತ್ತಾರೆ. ಇಂಗ್ಲೀಷ್ ಲ್ಯಾಂಗ್ವೇಜ್ ಬಂದುಬಿಟ್ಟು 30 ಕ್ವಶನ್ಸ್ ಇರುತ್ತದೆ, ಅದಕ್ಕೆ 30 ಅಂಕಗಳು. 20 ನಿಮಿಷ ಕಾಲಾವಧಿ ಇರುತ್ತದೆ. ನ್ಯೂಮೆರಿಕಲ್ ಎಬಿಲಿಟಿ ಬಂದುಬಿಟ್ಟು 35 ಪ್ರಶ್ನೆಗಳು, ಅದಕ್ಕೆ 35 ಅಂಕಗಳು ಇರುತ್ತದೆ, ಅದಕ್ಕೆ 20 ನಿಮಿಷ. ರೀಸನಿಂಗ್ ಎಬಿಲಿಟಿ ಬಂದುಬಿಟ್ಟು 35, ಅದಕ್ಕೆ 35 ಅಂಕಗಳು ಇರುತ್ತದೆ, ಅದಕ್ಕೂ 20 ನಿಮಿಷವನ್ನು ಮೆನ್ಷನ್ ಮಾಡಿರುತ್ತಾರೆ. ಅದೇ ರೀತಿ ಮೇನ್ಸ್ ಎಕ್ಸಾಮ್ ಯಾವ ರೀತಿ ಇರುತ್ತೆ ನೋಡ್ತಾ ಹೋಗೋಣ. ಪ್ಯಾಟರ್ನ್ ಮೇನ್ಸ್ ಎಕ್ಸಾಮ್ ಬಂದುಬಿಟ್ಟು 190 ಪ್ರಶ್ನೆಗಳು ಇರುತ್ತದೆ, ಅದಕ್ಕೆ 200 ಮಾರ್ಕ್ಸನ್ನು ಕೊಡಲಾಗುತ್ತದೆ. ಇದಕ್ಕೆ 2 ಗಂಟೆ 40 ನಿಮಿಷ ಕಾಲಾವಕಾಶವನ್ನು ನೀಡಲಾಗುತ್ತದೆ. ಜನರಲ್ ಫೈನಾನ್ಷಿಯಲ್ ಅವೇರ್ನೆಸ್ ಬಂದುಬಿಟ್ಟು 50 ಪ್ರಶ್ನೆಗಳು ಇರುತ್ತದೆ, ಅದಕ್ಕೆ 50 ಅಂಕಗಳು ಇರುತ್ತದೆ, ಅದು 35 ನಿಮಿಷ. ಜನರಲ್ ಇಂಗ್ಲೀಷ್ ಇದಕ್ಕೆ 40 ಪ್ರಶ್ನೆಗಳು ಇರುತ್ತದೆ, ಅದಕ್ಕೆ 40 ಅಂಕಗಳು ಇರುತ್ತದೆ, 35 ನಿಮಿಷ ಕಾಲಾವಧಿ ಇರುತ್ತದೆ. ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್ ಬಂದುಬಿಟ್ಟು 50 ಪ್ರಶ್ನೆಗಳಿಗೆ 50 ಅಂಕಗಳು ಇರುತ್ತದೆ, ಅದಕ್ಕೆ 45 ನಿಮಿಷ ಇರುತ್ತದೆ ಟೈಮಿಂಗ್. ರೀಸನಿಂಗ್ ಎಬಿಲಿಟಿ ಮತ್ತು ಕಂಪ್ಯೂಟರ್ ಆಪ್ಟಿಟ್ಯೂಡ್ ಬಂದುಬಿಟ್ಟು 50 ಪ್ರಶ್ನೆಗಳು ಇರುತ್ತದೆ, ಅದಕ್ಕೆ 60 ಅಂಕಗಳನ್ನು ಕೊಡಲಾಗುತ್ತದೆ, ಅದಕ್ಕೆ 45 ನಿಮಿಷ ಕಾಲಾವಧಿಯನ್ನು ಕೊಡಲಾಗುತ್ತದೆ. ಟೋಟಲ್ 190 ಪ್ರಶ್ನೆಗೆ 200 ಅಂಕಗಳನ್ನು ನೀಡಲಾಗುತ್ತದೆ. 2 ಗಂಟೆ 40 ನಿಮಿಷ ಕಾಲಾವಧಿಯನ್ನು ನೀಡಲಾಗುತ್ತದೆ. ಇದು ಮೇನ್ಸ್ ಎಕ್ಸಾಮ್ ಇರುತ್ತದೆ. ಪ್ರಿಲಿಮ್ಸ್ ಪಾಸ್ ಆದ ನಂತರ ಮೇನ್ಸ್ ಎಕ್ಸಾಮ್ಗೆ ನೀವು ಅರ್ಹರಾಗಿರುತ್ತೀರಿ. ಮೇನ್ಸ್ ಎಕ್ಸಾಮ್ ಆಧಾರದ ಮೇಲೆ ನಿಮ್ಮ ಕ್ಲರ್ಕ್ ಪೋಸ್ಟ್ಗೆ ನೀವು ಮೆರಿಟ್ ಲಿಸ್ಟನ್ನು ತಯಾರಿಸಲಾಗುತ್ತದೆ. ಮೆರಿಟ್ ಲಿಸ್ಟನ್ನು ಮೇನ್ಸ್ ಎಕ್ಸಾಮ್ ಅಂಕಗಳ ಆಧಾರದ ಮೇಲೆ ತಯಾರಿ ಮಾಡಲಾಗುತ್ತಾರೆ. ನೋಡಿ ಸ್ನೇಹಿತರೆ, ಇವತ್ತಿನ ಪ್ರಜಾವಾಣಿಯಲ್ಲಿ SBIನಲ್ಲಿ 13,735 ಕ್ಲರಿಕಲ್ ಪೋಸ್ಟ್ ನೇಮಕಾತಿ ಅಂತ ಇವತ್ತು ಆರ್ಟಿಕಲ್ ಬಂದಿತ್ತು. ಇಲ್ಲಿಯೂ ಮೆನ್ಷನ್ ಮಾಡಿದ್ದಾರೆ. ಭಾರತೀಯ ಸ್ಟೇಟ್ ಬ್ಯಾಂಕ್ನಲ್ಲಿ 13,735 ಜೂನಿಯರ್ ಅಸೋಸಿಯೇಟ್ಸ್ ಹುದ್ದೆಗಳ ನೇಮಕಾತಿಗೆ ಅರ್ಜಿ ಆಹ್ವಾನ ಅಂತ ಕರೆಯಲಾಗಿದೆ. ಇದಕ್ಕೆ 2 ಹಂತದ ಪರೀಕ್ಷೆಗಳು ಮಾತ್ರ ಮತ್ತು ನೇಮಕಾತಿ ಪ್ರಕ್ರಿಯೆಗಳು ಯಾವ ರೀತಿ ಇರುತ್ತೆ ಅಂತ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಪ್ರಿಲಿಮ್ಸ್ ಪರೀಕ್ಷೆ ಮತ್ತು ಮುಖ್ಯ ಪರೀಕ್ಷೆ ಸ್ಥಳೀಯ ಭಾಷಾ ಪರೀಕ್ಷೆ ಸಂದರ್ಶನ ಮೂಲಕ ಆಯ್ಕೆ ಮಾಡಲಾಗುತ್ತದೆ ಎಂದು ಹಾಕಿದ್ದಾರೆ. ವಿದ್ಯಾರ್ಹತೆ ಬಂದುಬಿಟ್ಟು ಇಲ್ಲಿ ಯಾವುದೇ ವಿದ್ಯಾಲಯದ ಯಾವುದೇ ವಿಷಯದಲ್ಲಿ ಪದವಿ ಪಡೆದಿರಬೇಕಂತ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ ಮತ್ತು ಪದವಿ ಓದುತ್ತಿರುವ ಅಂತಿಮ ಸೆಮಿಸ್ಟರ್ ವಿದ್ಯಾರ್ಥಿಗಳು ಇದಕ್ಕೆ ಅಪ್ಲೈಯನ್ನು ಮಾಡ್ಬೋದು. ಇಲ್ಲಿ ಮೆನ್ಷನ್ ಮಾಡಿದ್ದಾರೆ ನೋಡಿ ಸ್ನೇಹಿತರೆ, ಪದವಿ
ಓದುತ್ತಿರುವ ಕೊನೆಯ ವರ್ಷದ ವಿದ್ಯಾರ್ಥಿಗಳು ಇದಕ್ಕೆ ಅಪ್ಲೈನ ಮಾಡ್ಬೋದು. ಅದೇ ರೀತಿ ಬಂದುಬಿಟ್ಟು ಇಲ್ಲಿ ಅರ್ಜಿ ಸಲ್ಲಿಕೆ ದಿನಾಂಕಗಳನ್ನು ನೀಡಲಾಗಿದೆ.